ವಾವ್ ನೋಡಿ, ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಿಯಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಬೆಂಡೆಕಾಯಿ ಫ್ರೈ ಸಖತ್ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ. ಈ ಥರ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಈ ವಿಡಿಯೋ ನೋಡೋಣ ಕಂಪ್ಲೀಟಾಗಿ. ಸಖತ್ ಟೇಸ್ಟಿಯಾಗಿದೆ, ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀವಿ. ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಬೆಂಡೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಒಂದು ಕಾಟನ್ ಬಟ್ಟೆಲಿ ಒರೆಸಿ ಇಟ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಉದ್ದವಾಗಿ ಸೀಳ್ಕೊಬೇಕು. ಈ ಥರ ನೀಟಾಗಿ 4 ಭಾಗ ಮಾಡಿದ್ರೆ ಸಾಕು. ಮತ್ತು ಹಿಂದ್ಗಡೆದು ಬ್ಯಾಕ್ ಸೈಡ್ದು ಅದು ಇರಲಿ, ಕೈಯಲ್ಲಿ ಹಿಡ್ಕೊಂಡು ತಿನ್ನಕ್ಕೆ ಬೇಕಲ್ವಾ, ಇರಬೇಕು. ಹೌದಾ, ಫುಲ್ ಹಂಗೆ ಒಟ್ಟಿಗೆ ಮಾಡೋದಾ? ಅದೇ ಥರ ಒಬ್ಬೊಬ್ರು ತಳ್ಳಗೆ ಮಾಡಿದ್ರು, ಕಟ್ ಮಾಡಿಬಿಟ್ಟು ಇದೊಂಥರ ಡಿಫ್ರೆಂಟ್ ಆಗಿದೆಲ್ಲ. ನಾವು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀವಿ ಬೆಂಡೆಕಾಯಿ. ಸಖತ್ ಟೇಸ್ಟ್. ಫ್ರೈ ಮಾಡಿದಾಗ ಸ್ವಲ್ಪ ಆಗಿಬಿಡುತ್ತೆ. ಹಾಂ, ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಇದಕ್ಕೆ ಲೈಟಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈ ಥರನೂ ಒಂದು ಕಡೆ ಕಟ್ ಮಾಡಿದ್ದೀವಿ, ನೋಡೋಣ ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂಥೇಳಿ. ಇವಾಗ ಒಂದು ಬೌಲಿಗೆ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡ್ವಿ. ಮತ್ತು ಅದಕ್ಕೆ ಚಿಲ್ಲಿ ಪೌಡರು. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕ್ಕೊತೀವಿ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನು ಸಾಲ್ಟು ಟೇಸ್ಟ್ ನೋಡ್ಕೊಂಡು ಹಾಕ್ಕೊತಿದ್ದೀವಿ. ಇನ್ನೊಂದು ಸ್ವಲ್ಪ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟು. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಈ ಥರ ಮಿಕ್ಸ್ ಮಾಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ? ಹೌದು. ಹಾಂ, ಇದು ಗಂಟೇನಾದರೂ ಇದ್ದರೆ ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಡು ಬಿಡೋಣ. ಗಂಟಾಗ್ತಿದೆ, ಹಂಗಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಓಕೆ, ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪನೂ ಗಂಟು ಇಲ್ದಂಗೆ. ಸಖತ್ ಟೇಸ್ಟಾಗಿರುತ್ತೆ. ಈವ್ನಿಂಗ್ ಟೈಮು ಹೆಲ್ದಿ ಫುಡ್ಡು, ಹೆಲ್ದಿ ಆಗಿರುತ್ತೆ ತುಂಬ. ನೋಡಿ, ಇವಾಗ ಮಸಾಲ ಈ ಥರ ರೆಡಿ ಆಗಿದೆ. ಟೇಸ್ಟ್ ನೋಡ್ಕೊಳ್ರಿ, ಸಾಲ್ಟ್ ಬೇಕಂದರೆ ಹಾಕ್ಕೊಳ್ಳಿ, ನಮಗೆ ಕರೆಕ್ಟಾಗಿದೆ. ನೋಡಿ, ಈ ರೀತಿ ಬೆಂಡೆಕಾಯಿನೆಲ್ಲ ಮಸಾಲಾಗೆ ಮಿಕ್ಸ್ ಮಾಡ್ತಿದ್ದೀವಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಉಪ್ಪು ಖಾರ ಹಿಡಿಯುತ್ತೆ. ನೀರೇನು ಹಾಕ್ಕೊಳ್ಳೋದು ಬೇಡ ಇದಕ್ಕೆ, ಜಸ್ಟ್ ಆಯಿಲಲ್ಲೇ ಮಿಕ್ಸ್ ಮಾಡಿ. ಈ ಥರ ಟ್ರೈ ಮಾಡಿ, ಯಾರು ಟ್ರೈ ಮಾಡಿರಲ್ಲ ಆಲ್ಮೋಸ್ಟು. ನನಗಿದನ್ನು ನೋಡಿದ್ರೇ ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಸಖತ್ ಚೆನ್ನಾಗಿರುತ್ತೆ. ಯಾವಾಗ ಇದು ಫ್ರೈ ಆಗುತ್ತಾ, ಯಾವಾಗ ತಿಂತೀನಪ್ಪ ಅನ್ಸೋಗಿದೆ. ಸಿಕ್ಕಾಪಟ್ಟೆ ಹೆಲ್ದಿ ಫುಡ್ ಅಲ್ಲ ಇದು, ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿ. ಸ್ಮೆಲ್ಲು ಹಂಗೆ ಬರ್ತಾ ಇದೆ ಅಲ್ವಾ? ಸರಿತಾ ಘಮ ಅಂತಿದೆ ಸ್ಮೆಲ್ಲು. ಎಲ್ಲ ಕಡೆ ಮಸಾಲೆ ಹಿಡಿದಿದೆ. ಇವಾಗ ಆಯಿಲ್ ಕಾಯ್ಲಿಕ್ಕೆ ಇಟ್ಕೊತೀವಿ. ಫುಲ್ ಆಯ್ತಲ್ಲ. ನೆಕ್ಸ್ಟು ಆಯಿಲ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಆಯಿಲ್ ಕಾಯ್ತಾ ಇದೆ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಬ್ಬೊಬ್ಬ ಸಿಡಿತಾ ಇದೆ ಅಲ್ಲ. ಎಣ್ಣೆ ಕಾದಿದೆ. ಏನೋ ಬೆಂಡೆಕಾಯಿ ಬಿಡ್ತಾ ಇದ್ದೀವಿ ನಿಧಾನಕ್ಕೆ, ಬಟ್ ಸ್ವಲ್ಪ ಸಿಡಿತಿದೆ. ಈ ಥರ ಸ್ವಲ್ಪನೇ ಹಾಕ್ಕೊಡಿ. ತಕ್ಷಣ ಮಿಕ್ಸ್ ಮಾಡೋದು ಬೇಡ, ಯಾಕಂದರೆ ಅದು ಮಸಾಲ ಬಿಡ್ಕೊಂಬಿಡೋದು. ಅದಕ್ಕೆ ನೋಡಿ, ಫ್ರೈ ಆಗ್ತಿದೆ. ಸಖತ್ ಟೇಸ್ಟಾಗಿದೆ. ಒಂದು ಟ್ರೈ ಮಾಡಿದ್ದೀವಿ, ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತಿದೆ ಅಲ್ಲ. ಹಾಂ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಕ್ರಿಸ್ಪಿಯಾಗಿ. ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಿಯಾಗಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಇಡ್ತಾ ಇದ್ದೀವಿ ಎಣ್ಣೆಗೆ. ಇದು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಮನೇಲಿ, ಸಾಕಾಗಲ್ಲ ಅಂಥೇಳಿ ಮತ್ತೆ ಮಾಡ್ತಾಯಿದ್ದೀವಿ.
ಮೆಂತೆ ಬೆಂಡೆಕಾಯಿ. ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ನ್ಯಾಕ್ಸ್ ಎಲ್ಲ. ಹೊರಗಡೆ ಅಲ್ಲಿ ಏನೇನೋ ಫುಡ್ ಕೊಡ್ಸೋದ್ಕಿಂತ ಇದು ತುಂಬ ಹೆಲ್ದಿಯಾಗಿ ಚೆನ್ನಾಗಿದೆ. ಈ ಥರ ನೀಟಾಗಿ ಜಾಲಿಸ್ಕೊಂಡು, ಎಣ್ಣೆ ಕುಡಿಯಲ್ಲ ಇದಾದಷ್ಟು ಈ ಥರ ಜಾಲರಿಗೆ ಹಾಕೋಬೇಕು. ಸಖತ್ ಚೆನ್ನಾಗಿದೆ ಟೇಸ್ಟಿಯಾಗಿ. ನೋಡಿ ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿದೆ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಎಲ್ರಿಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.